ನಮಸ್ಕಾರ ಬಂಧುಗಳೇ, ನಾನೀಗ ಸಾಂದೀಪನಿ ಮುನಿ ಆಶ್ರಮದಲ್ಲಿದ್ದೇನೆ. ಸಾಂದೀಪನಿ ಮುನಿ ಯಾರು ಅಂತ ನಾವು ನೋಡ್ತಾ ಹೋದಾಗ, ಮಹಾಭಾರತ ಕಾಲದಲ್ಲಿ ಶ್ರೀಕೃಷ್ಣ ಬಲರಾಮ ಸುಧಾಮರಿಗೆ ಶಿಕ್ಷಣ ಕೊಟ್ಟಿರತಕ್ಕಂಥ ಗುರುಗಳು. ಕೃಷ್ಣ ಬಲರಾಮ ಸುಧಾಮರು ಈ ಆಶ್ರಮದಲ್ಲೇ ಅವರು ವಿದ್ಯಾಭ್ಯಾಸವನ್ನು ಮಾಡ್ತಾರೆ. ನಾವು ಪುರಾಣದಲ್ಲಿ ಕೇಳ್ತೇವೆ. ಸೊ ಆ ಜಾಗ ಉಜ್ಜೈನ್ ಮಹಾಕಾಳ ದೇವಸ್ಥಾನದಿಂದ 4.5 ಕಿಲೋಮೀಟರ್ ದೂರದಲ್ಲಿ ಇದೆ. ಈಗಲೂ ಕೂಡ ಆ ಆಶ್ರಮವನ್ನು ನಾವು ನೋಡಬಹುದು. ಮತ್ತು ಈ ಗುರುಕುಲದಲ್ಲಿ ಯಾವ ಜ್ಞಾನವನ್ನು ಕೊಡ್ತಿದ್ರು ಅಂತ ನಾವು ನೋಡ್ತಾ ಹೋದಾಗ, 14 ವಿದ್ಯೆಗಳು ಮತ್ತು 64 ಕಲೆಗಳನ್ನು ಇಲ್ಲಿ ಕಲಿಸಲಾಗ್ತಿತ್ತು. ಯಾವುದೇ ಒಂದು ಗುರುಕುಲ ಪರವಾಗಿಲ್ಲ, ಯಾವುದೇ ಒಂದು ಗುರುಕುಲದಲ್ಲಿ ಈ ವಿದ್ಯೆಗಳನ್ನೇ ಹೇಳ್ಕೊಡಲಾಗ್ತಿತ್ತು. ಕಾಲಾನುಸಾರವ ಬ್ರಿಟಿಷರ ಆಗಮನದಲ್ಲಿ, ಬ್ರಿಟಿಷರು ಇಲ್ಲಿ ಆಳ್ವಿಕೆ ಮಾಡಿದ ಸಂದರ್ಭದಲ್ಲಿ ಅದನ್ನು ನಮ್ಮ ಗುರುಕುಲವನ್ನು ಸಂಪೂರ್ಣವಾಗಿ ಬಂದ್ ಮಾಡಲಾಯಿತು. ದುರುದ್ದೇಶದಿಂದ ಕೂಡಿರ್ತಕ್ಕಂಥ ಈ ಒಂದು ವಿಚಾರ ಆಗಿದೆ. ನಾವು ನೋಡ್ತಿರ್ಬೋದು ಈ ಫೋಟೋಗಳಲ್ಲಿ, ಒಂದೊಂದು ಫೋಟೋದಲ್ಲಿ ಒಂದೊಂದು ಚಿತ್ರದ ಒಂದೊಂದು ಕಲೆಗಳ ಬಗ್ಗೆ, ಒಂದೊಂದು ವಿಷಯ, ಒಂದೊಂದು ಕಲೆಗಳ ಬಗ್ಗೆ ಇದರಲ್ಲಿ ತೋರಿಸಲಾಗಿದೆ. ಮತ್ತು ಸಾಂದೀಪನಿ ಮುನಿ ಇವರಿಗೆಲ್ಲ ಶಿಕ್ಷಾ ಮುಗಿಯಿತು. ಎಲ್ಲ ಕೊಟ್ಟಾದ ಮೇಲೆ ಕೃಷ್ಣ ಬಲರಾಮರು ಗುರುದಕ್ಷಿಣೆಯಾಗಿ ಏನು ಬೇಕು ಅಂತ ಕೇಳಿದಾಗ, ಆಗ ಸಾಂದೀಪನಿ ಮುನಿಯವರ ಮಗ ತೀರಿ ಹೋಗಿರ್ತಾನೆ. ಹೇಗೆ ಅಂದರೆ, ಆತ ನದಿಗೆ ಸ್ನಾನ ಮಾಡೋಕ್ಕೆ ಹೋದಾಗ ಅಲ್ಲಿ ಬಂದು ಅಸುರ ಬಂದು ಆತನನ್ನು ಎಳೆದುಕೊಂಡು ಹೋಗಿ ನುಂಗ್ಬಿಟ್ಟಿರ್ತಾರೆ. ಇವಾಗ ಗುರುಗಳೇನೋ ಹೇಳಿದರು ನನಗೆ ನನ್ನ ಮಗ ವಾಪಸ್ ಬೇಕು ಅಂತ. ಆದರೆ ಸಾಮಾನ್ಯ ಜನಗೆಲ್ಲ ಇದು ಸಾಧ್ಯ ಇಲ್ಲ. ಶ್ರೀಕೃಷ್ಣ ಪರಮಾತ್ಮ ದೇವರಾಗಿದ್ದರಿಂದ ಕೃಷ್ಣ ಪರಮಾತ್ಮ ಗರುಡ ಸಹಿತವಾಗಿ ಯಮಲೋಕಕ್ಕೆ ಹೋಗ್ತಾರೆ. ಯಮಲೋಕಕ್ಕೆ ಹೋದಾಗ ಅಲ್ಲಿ ಕೇಳ್ತಾರೆ, ನಮ್ಮ ಗುರುಗಳ ಪುತ್ರನನ್ನು ಕಳಿಸ್ಕೊಡ್ಬೇಕು ಅಂತ ಕೇಳಿದಾಗ ಆಗ ಯಮರಾಜರು ಹೇಳ್ತಾರೆ, ನಿಮ್ಮ ಗುರುಗಳ ಮಗ ಇಲ್ಲಿಲ್ಲ, ಅವರಿನ್ನೂ ಅವಧಿಯೂ ಮುಗಿದಿಲ್ಲ. ಆದರೆ ಆ ನದಿಯಲ್ಲಿ ಸ್ನಾನ ಮಾಡೋಕ್ಕೆ ಹೋದಾಗ ಅಲ್ಲಿ ಆ ಅಸುರ ಆತನನ್ನು ವಧೆ ಮಾಡಿ ನುಂಗಿದ್ದಾನೆ ಅಂತ ಹೇಳ್ತಾರೆ. ಹಾಗೆ ಆಗ ಕೃಷ್ಣ ಪರಮಾತ್ಮ ಆ ಅಸುರನ ಹತ್ರ ಹೋಗಿ ಆ ಅಸುರನನ್ನು ವಧೆ ಮಾಡಿ ನಂತರದಲ್ಲಿ ತನ್ನ ತಪೋಶಕ್ತಿಯಿಂದ ಆ ಬಾಲಕನನ್ನು ಕರೆತಂದು ಆಮೇಲೆ ತನ್ನ ಗುರುಗಳಾಗಿರ್ತಕ್ಕಂಥ ಸಾಂದೀಪನಿ ಮುನಿಯವರಿಗೆ ಹಸ್ತಾಂತರ ಮಾಡ್ತಾರೆ. ಸೊ ಈ ರೀತಿಯಾಗಿ ಶಿಕ್ಷಣ ಆಗ್ಬೋದು, ಮತ್ತು ಈ ಘಟನೆಗಳೆಲ್ಲ ಆಗ್ಬೋದು ಈ ಆಶ್ರಮದಲ್ಲೇ ನಡೆದಿರುವಂಥದ್ದು. ತುಂಬ ವಿಶೇಷ ಅಂತ ಹೇಳ್ಬೋದು, ತುಂಬ ಅದ್ಭುತ. ಯಾಕಂದರೆ ಇಂತಹ ಸ್ಥಳಗಳು ವಿಶೇಷದಲ್ಲಿ ವಿಶೇಷ ಅಂತ ಹೇಳ್ಬೋದು. ಇದಲ್ಲದೇ ಇಲ್ಲಿ ಸುತ್ತಮುತ್ತಲು ತುಂಬ ವಿಶೇಷವಾದ ಸ್ಥಾನಗಳು ಇಲ್ಲಿ ತುಂಬ ಇದೆ. ಮಂಗಲ್ನಾಥ್ ಆಗ್ಬೋದು, ಆಮೇಲೆ ಭರ್ತೃಹರಿ ದೇವಸ್ಥಾನ ಆಗ್ಬೋದು, ಮತ್ತು ಕಾರ್ತಿಕೇಯ ಯುದ್ಧ ಮಾಡತಕ್ಕಂಥ ಸ್ಥಳ ಆಗ್ಬೋದು. ಅನೇಕ ಸ್ಥಳಗಳನ್ನು ಒಳಗೊಂಡಿರ್ತಕ್ಕಂಥ ಈ ಉಜ್ಜೈನ್ ಅಂತ ಹೇಳ್ಬೋದು. ಮತ್ತು ವಿಕ್ರಮಾದಿತ್ಯ ರಾಜರು ಕೂಡ ಇಲ್ಲಿ ಆಳ್ವಿಕೆ ಮಾಡಿರುವಂಥದ್ದು. ಮತ್ತು ವಿಕ್ರಮಾದಿತ್ಯ ರಾಜರು ಕೂಡ ತಮ್ಮ ಒಂದು ಶನಿ ದೇವರ ಒಂದು ದೇವಸ್ಥಾನವನ್ನು ಅವರೇ ಸ್ವಯಂ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅದನ್ನು ಕೂಡ ನಾವು ನೋಡ್ಬೋದು. ಈ ರೀತಿಯಾಗಿ ತುಂಬ ಸ್ಥಳಗಳನ್ನು ನಾವು ಈ ಉಜ್ಜೈನಲ್ಲಿ ನೋಡ್ಬೋದು. 12 ಜ್ಯೋತಿರ್ಲಿಂಗದಲ್ಲಿ ತುಂಬ ವಿಶೇಷ ಅಂತಾನೇ ಹೇಳ್ಬೋದು ಈ ಉಜ್ಜೈನ್ ಅಂತ ಹೇಳ್ಬೋದು. ನಾರಾಯಣ ಪಾಂಡವರಂಗ स्वास्थ्य और व्यापार के लिए